ಹಿರಿಯರು ಹೇಳ್ತಾರೆ, ಸಂಬಂಧಗಳು ಉಪ್ಪಿನ ಹಾಗಿರಬೇಕಂತೆ. ಯಾಕೆ ಸಂಬಂಧಗಳನ್ನು ಉಪ್ಪಿಗೆ ಕಂಪೇರ್ ಮಾಡ್ತಾರೆ ಅಂದರೆ, ಈ ಉಪ್ಪಿಲ್ಲದೆ ನಾವು ಅಡುಗೆ ಮಾಡೋಕ್ಕಾಗಲ್ಲ ಅಲ್ವಾ. ಉಪ್ಪು ಜಾಸ್ತಿ ಆದರೂ ಸಮಸ್ಯೆ, ಉಪ್ಪು ಕಡಿಮೆ ಆದರೂ ಸಮಸ್ಯೆ. ಉಪ್ಪಿಲ್ಲದೆ ಇದ್ರಂತೂ ತಿನ್ನೋಕ್ಕಾಗೋದೇ ಇಲ್ಲ. ಎಷ್ಟೋ ಜನ ಉಪ್ಪು ಇರಲೇಬೇಕು, ಕರೆಕ್ಟಾಗಿದ್ರೇ ಅವರು ಊಟ ಮಾಡೋದು. ಸಂಬಂಧಗಳು ಹಾಗೆ, ನಾವು ಸಂಬಂಧಗಳನ್ನು ಹೆಚ್ಚಾಗಿ ಹಚ್ಕೊಂಡ್ಬಿಟ್ರೂ ಸಹ ಸಮಸ್ಯೆ. ಎಷ್ಟೋ ಜನ ಹೇಳ್ತಾರೆ, ಸರ್ ತುಂಬ ಹಚ್ಕೊಂಡಿದ್ದೆ, ಎಷ್ಟು ನೋವಾಯಿತು ಸರ್, ಈ ಪ್ರೀತಿಗೆ ಮೋಸ ಮಾಡ್ತಾರೆ ಸರ್, ಈ ಥರ ಬಹಳಷ್ಟು ನಾನು ಕೇಳ್ತಾ ಇರ್ತೇನೆ. ಹಾಗಾಗಿ ಹೇಳೋದು, ಸಂಬಂಧಗಳನ್ನು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಬೇಕಂತ. ಅಂದರೆ ಉಪ್ಪಿಗೆ ಎಕ್ಸಾಂಪಲ್, ಉಪ್ಪು ಜಾಸ್ತಿ ಆದರೂ ಸಮಸ್ಯೆ, ಕಡಿಮೆ ಆದರೂ ಸಮಸ್ಯೆ, ಎಷ್ಟು ಬೇಕೋ ಅಷ್ಟು ಬೇಕಲ್ಲ, ಹಾಗೆ ಸಂಬಂಧಗಳನ್ನ ಇಟ್ಕೊಳ್ಬೇಕು. ಆದರೆ ಪ್ರಶ್ನೆ ಏನಪ್ಪ ಅಂದರೆ, ಸರ್ ಸಂಬಂಧಗಳನ್ನು ಹಾಗೆ ಇಟ್ಕೊಳಕ್ಕೆ ಬರೋದಿಲ್ವೇ, ನಾವೆಲ್ಲರೂ ಮನುಷ್ಯರು, ಸಂಘಜೀವಿಗಳು. ಆದರೆ ಏನು ಮಾಡ್ಬೋದು ಅದಕ್ಕೊಂದು ಉಪಾಯ ಅಂದರೆ, ಸಂಬಂಧಗಳಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಎಷ್ಟು ಬೇಕೋ ಅಷ್ಟರಲ್ಲಿ ಇಟ್ಕೊಂಡು, ಹಾಯ್ ಬಾಯ್ ಥರ ಇಟ್ಕೊಂಡು, ಒಳ್ಳೆ ರೀತಿಯಲ್ಲಿ ನೀವು ಚೆನ್ನಾಗಿದ್ದೀರಾ, ನಾ ಚೆನ್ನಾಗಿದ್ದೀವ, ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡ್ಕೊಂಡಿದ್ರೆ ಬಹಳಷ್ಟು ಒಳ್ಳೆಯದಂತೆ. ಆ ಸಂಬಂಧಗಳಿಗೆ, ಆ ಪ್ರೀತಿಗೆ ಹೆಚ್ಚು ಡ್ಯೂರಬಿಲಿಟಿ ಇರುತ್ತೆ, ಲೈಫ್ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಆ ಸಂಬಂಧಗಳಲ್ಲಿ ಈ ದುಡ್ಡಿನ ವ್ಯವಹಾರ ಬರಬಾರ್ದು ಅಂತ. ಯಾವಾಗ ದುಡ್ಡಿನ ವ್ಯವಹಾರ ಬರುತ್ತೋ ಸಂಬಂಧಗಳು ಹಾಳಾಗ್ತವೆ, ಸಂಬಂಧಗಳು ಸಾಯ್ತವೆ ಅಂತೇಳಿ ಹಿರಿಯರು ಹೇಳ್ತಾರೆ. ಹಾಗಾಗಿ ಸಂಬಂಧಗಳನ್ನು ಉಪ್ಪಿಗೆ ಕಂಪೇರ್ ಮಾಡ್ತಾರೆ. ಇದು ಹಿರಿಯರ ಮಾತು, ಎಷ್ಟು ಅನುಭವಸ್ಥರ ಮಾತು, ಎಷ್ಟು ನಿಜ ಅನ್ಸುತ್ತಲ್ವಾ, ಏನಂತೀರಾ?